ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವೀಡಿಯೋದಲ್ಲಿ ನಾವು ಆ್ಯಾವ್ರೇಜಲ್ಲಿ ಸ್ಟಾರ್ಟಿಂಗ್ 4 ಜನ ಇಷ್ಟು ಆ್ಯಾವ್ರೇಜ್ ಆಗಿದೆ, ಲಾಸ್ಟ್ 4 ಜನ ಇಷ್ಟು ಆ್ಯಾವ್ರೇಜ್ ಆಗಿದೆ, ಆ ಥರ ಸಮ್ಸ್ ಕೆಲವೊಂದು ನೋಡಿದೆ. ಸೊ ಇವತ್ತು ನಾವು ವೆಯ್ಟೆಡ್ ಆ್ಯಾವ್ರೇಜ್ ಬಗ್ಗೆ ತಿಳ್ಕೊಂಡು, ಆ್ಯಾವ್ರೇಜಲ್ಲಿ ವೆಯ್ಟೆಡ್ ಆ್ಯಾವ್ರೇಜ್ ಅಂತ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಬಾಯ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ, ಒಂದು ಕ್ಲಾಸಲ್ಲಿ ಬಾಯ್ಸ್ ಇದ್ದಾರೆ, ಗರ್ಲ್ಸ್ ಇದ್ದಾರೆ, ಯಾವುದೋ ಒಂದು 10ನೇ ಕ್ಲಾಸ್ ಅಂತ ಅಂದ್ಕೊಳ್ಳಿ. ಈಗ ಬಾಯ್ಸ್ ಆ್ಯಾವ್ರೇಜ್ ಟೋಟಲ್ ಮಾರ್ಕ್ಸು 80, ಗರ್ಲ್ಸ್ ಆ್ಯಾವ್ರೇಜ್ 60. ಓಕೆನಾ? ಬಾಯ್ಸ್ದು 80, ಗರ್ಲ್ಸ್ದು 60 ಅಂತ ಬಂದಿದೆ. ಈಗ ನಿಮಗೆ ಇವರಿಬ್ಬರದು ಆ್ಯಾವ್ರೇಜ್ ಎಷ್ಟು ಅಂತ ಕೇಳಿದ್ರೆ ನೀವು 80 + 60 = 140 / 2 ಅಂತ ಹಾಕಿ 70 ಅಂತ ಹಾಕಿದ್ರೆ ಇದು 100% ರಾಂಗ್. ಯಾಕೆ ಅಂತಂದರೆ ಇವಾಗ ನೀವೇ ಇಮ್ಯಾಜಿನ್ ಮಾಡಿ, ನೀವೊಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ. ಓಕೆನಾ? ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ ಸ್ಕೂಲಲ್ಲಿ. ಬಾಯ್ಸು ಟೋಟಲ್ ಅಮೌಂಟು ನಿಮಗೆ 80 ಬಂದಿದೆ. ಓಕೆನಾ? ಗರ್ಲ್ಸು ಟೋಟಲ್ ಅಮೌಂಟು 60 ಬಂದಿದೆ. ಆದರೆ ಎಷ್ಟು ಜನದಿಂದ ಬಂದಿದೆ ಅಂತ ನಿಮಗೆ ಗೊತ್ತಿಲ್ವಲ್ಲ. ಸೊ ಇಲ್ಲಿ ನಮಗೆ ಎಷ್ಟು ಜನ ಬಾಯ್ಸ್ ಇದ್ದಾರೆ, ಎಷ್ಟು ಜನ ಗರ್ಲ್ಸ್ ಇದ್ದಾರೆ ಅಂತ ಕೊಟ್ಟಿಲ್ಲ. ಅಂಥ ಟೈಮಲ್ಲಿ ನಮಗೆ ಈ ಥರ ಮಾಡಿದ್ರೆ ತಪ್ಪಾಗುತ್ತೆ. ಅರ್ಥ ಆಗ್ತಿದೆಯಾ ನಾನು ಏನು ಹೇಳಬೇಕು ಅನ್ಕೊತಾ ಇದ್ದೀನಿ ಅಂತ? ನಮಗೆ ಎಷ್ಟು ಮೇಲೆ ತಗೊತಿದ್ದೀವಿ ಆ್ಯಾವ್ರೇಜ್ ಅನ್ನೋದು ಗೊತ್ತಿಲ್ಲ ಅಂದಾಗ ನಾವು ಹೆಂಗೆ ಇದೇ ಆ್ಯಾವ್ರೇಜ್ ಅಂತ ನಾವು ಕನ್ಸಿಡರ್ ಮಾಡ್ದಂಗೆ ಹೆಂಗೆ ಕನ್ಸಿಡರ್ ಮಾಡೋಕ್ಕಾಗುತ್ತೆ? ಅದೇ ಇದು ಸೇಮ್ ಬಾಯ್ಸಿಗೆ ನಮಗೆ 50 ಇದ್ದು ಗರ್ಲ್ಸು 50 ಇದ್ದಿದ್ರೆ ಈ ಆನ್ಸರ್ಸ್ ಕರೆಕ್ಟ್ ಆಗ್ತಿತ್ತು. ಯಾಕಂದರೆ ಇವರಿಬ್ಬರು ಈಕ್ವಲ್ ಇರೋದ್ರಿಂದ ಈ ನಂಬರ್ ಕರೆಕ್ಟಾಗಿ ಬರ್ತಿತ್ತು. ಅಂದರೆ ನಾರ್ಮಲ್ ಆಗಿ ವೆಯ್ಟೆಡ್ ಆ್ಯಾವ್ರೇಜ್ ಫಾರ್ಮುಲಾ ಏನು ಅಂತಂದರೆ ಆ್ಯಾವ್ರೇಜ್ 1 ನಂಬರ್ 1 ಆ್ಯಾವ್ರೇಜ್ 1 ನಂಬರ್ 1 ಪ್ಲಸ್ ಆ್ಯಾವ್ರೇಜ್ 2 ಇಂಟು ನಂಬರ್ 2 ಡಿವೈಡೆಡ್ ಬೈ ನಂಬರ್ 1 ಪ್ಲಸ್ ನಂಬರ್ 2. ಅಂದರೆ ಇಲ್ಲಿ ಇದು ಏನಾಗಿರುತ್ತೆ ಆ್ಯಾವ್ರೇಜ್, ಈ 50 ಏನಾಗಿರುತ್ತೆ ನಂಬರ್. ಅಂದರೆ ಎಕ್ಸಾಂಪಲ್ 50 ತೊಗೊಂಡಿರಿ ಅಂತ ಹೇಳ್ತಾ ಇರೋದು. ಆ್ಯಾವ್ರೇಜ್ 1 ಎಷ್ಟಿದೆ 80 ಇಂಟು ನಂಬರ್ 1 ಎಷ್ಟಿದೆ 50. ಇದು ಇಂಟು ಮಾಡ್ತೀವಿ, ಅದಕ್ಕೆ ಪ್ಲಸ್ ಏನು ಮಾಡ್ತೀವಿ, ಆ್ಯಾವ್ರೇಜ್ 2 ಎಷ್ಟಿದೆ 60, ಗರ್ಲ್ಸ್ದು ನಂಬರ್ ಎಷ್ಟಿದೆ 50 ಡಿವೈಡೆಡ್ ಬೈ ನಂಬರ್ 1 ಎಷ್ಟು 50 ಪ್ಲಸ್ 50. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 5 8s 40 00 6 5s 30 00 ಡಿವೈಡ್ ಬೈ 100. ಸೊ ಇದು ನಮಗೆ ಟೋಟಲ್ 7000 ಡಿವೈಡ್ ಬೈ 100 ಬರುತ್ತೆ, ವಿಚ್ ಮೀನ್ಸ್ 70. ಅಂದರೆ ಸೊ ಅರ್ಥ ಆಗ್ತಿದೆಯಲ್ಲ, ಈ ಒಂದು ನಂಬರ್ ಈಕ್ವಲ್ ಇದ್ದರೆ ನಮಗೆ ಬರುತ್ತೆ. ಅದೇನು ಈಕ್ವಲ್ ಇರಲಿಲ್ಲ ಅಂದರೆ ಅವಾಗ ಏನು ಮಾಡಬೇಕು ಅದನ್ನು ನಾವು ತಿಳ್ಕೊಬೇಕು. ಸೊ ಅದ್ರ ಜೊತೆಗೆ ಇನ್ನೊಂದೇನು ಅಂತಂದರೆ ಈ ನಂಬರ್ ಇವಾಗ ಈಕ್ವಲ್ ಇರೋದಕ್ಕೆ ನಮಗೆ ಈ ಥರ ಬಂದಿದೆ. ಓಕೆ, ಈ ನಂಬರ್ ಈಸಿ ಇದೆ ಅಂದರೆ 50 ಇದೆ 50 ಇದೆ. ಸೊ ಈ ನಂಬರ್ ನಮಗೆ ಕೆಲವೊಂದು ಸಲ 88 ಇರ್ಬೋದು, 80 ಇರ್ಬೋದು, ಯಾವ ನಂಬರ್ ಆದ್ರೂ ಕೊಡ್ಬೋದು. ಸೊ ಈ ನಂಬರ್ನ ನಾವು ರೇಷಿಯೋದಲ್ಲಿ ತಗೊಂಡ್ರೆ ನಮಗೆ ಆನ್ಸರು ಟಕ್ ಅಂತ ಬಂದ್ಬಿಡುತ್ತೆ. ಇವಾಗ ಈ 50-50 ಅನ್ನೋದನ್ನ ರೇಷಿಯೋ ಕನ್ವರ್ಟ್ ಮಾಡಿಕೊಂಡ್ರೆ, ಇನ್ ಕೇಸ್ ನಿಮಗೆ ರೇಷಿಯೋ ಗೊತ್ತಿಲ್ಲ ಅಂದರೆ ತಲೆ ಕೆಡ್ಸ್ಕೊಂಬೇಡಿ, ಮತ್ತು ರೇಷನ್ ಪ್ರಪೋರ್ಷನ್ ಚಾಪ್ಟರ್ ನೋಡ್ಕೊಂಡಾಗ ಈ ಕ್ಲೀನಾಗಿ ಅರ್ಥ ಆಗುತ್ತೆ. ಆಲ್ರೆಡಿ ರೇಷಿಯೋ ಗೊತ್ತಿರೋರಿಗೆ ಒಂದು ಐಡಿಯಾ ಇರುತ್ತೆ ಏನು ರೇಷಿಯೋ ಅಂತ. ಸೊ ಇವಾಗ 50 50 ರೇಷಿಯೋ ತಗೊಂಡ್ರೆ ನಮಗೆ 1:1 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಈ ಫಾರ್ಮುಲಾನ ರೇಷಿಯೋ ಕನ್ವರ್ಟ್ ಮಾಡಿಕೊಂಡ್ರೆ ನಾವು ವೆಯ್ಟೆಡ್ ಆ್ಯಾವ್ರೇಜ್ನ, ಅವಾಗ ಏನಾಗುತ್ತೆ ಆ್ಯಾವ್ರೇಜ್ 1 ಇಂಟು ರೇಷಿಯೋ 1 ಪ್ಲಸ್ ಆ್ಯಾವ್ರೇಜ್ 2 ಇಂಟು ರೇಷಿಯೋ 2 ಡಿವೈಡೆಡ್ ಬೈ ರೇಷಿಯೋ 1 ಪ್ಲಸ್ ರೇಷಿಯೋ 2 ಆಗುತ್ತೆ. ಅಂದರೆ ನಂಬರ್ ಬದಲು ನಾನು ಈ ನಂಬರ್ನ ರೇಷಿಯೋ ಕನ್ವರ್ಟ್ ಮಾಡಿ ಆ ರೇಷಿಯೋನ ಇಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದರಲ್ಲಿ ಏನು ತಪ್ಪಿಲ್ವಲ್ಲ, ತೊಗೊಬೋದಲ್ವ? ಇಲ್ಲಿ ಏನಾಗುತ್ತೆ, ಈಗ ಇದೇ ನಂಬರ್ ಇಲ್ಲಿ ತೊಗೊಂಡ್ರೆ ಆ್ಯಾವ್ರೇಜ್ ಎಷ್ಟು 80 ಆಗುತ್ತೆ, ಇಂಟು ರೇಷಿಯೋ ಏನಿತ್ತು 1 ಆಗುತ್ತೆ. ರೇಷಿಯೋ ಇದು 50:50ಗೆ 1:1 ಬರುತ್ತಲ್ವಾ? ಸೊ 80 × 1 ಪ್ಲಸ್ 60 × 1 ಡಿವೈಡೆಡ್ ಬೈ 1 + 1. ಕರೆಕ್ಟ್ ಅಲ್ವಾ? ಸೊ ಇದು 80 + 60 ಡಿವೈಡೆಡ್ ಬೈ 2, ಇದು ಮತ್ತೆ ನಮಗೆ 70 ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ನಂಬರ್ನ ರೇಷಿಯೋ ಕನ್ವರ್ಟ್ ಮಾಡ್ಕೊಳ್ಳಿ. ರೇಷಿಯೋಯಿಂದ ನಮಗೆ ಆನ್ಸರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ. ಅರ್ಥ ಆಗ್ತಿದೆ ಅಲ್ವಾ? ಮತ್ತು ಈ ಫಾರ್ಮುಲಾ ಎಲ್ಲ ನೆನ್ಪಿಡ್ಕೊಬೇಕಂತಂದರೆ ಇದು ನೆನಪಲ್ಲೇನು ಇಟ್ಕೊಳ್ಳುವಂಥ ಫಾರ್ಮುಲಾ ಏನಲ್ಲ. ನ್ಯಾಚುರಲ್ ಆಗಿ ಇವಾಗ ನಾವು ಏನು ಮಾಡ್ತಾಯಿದ್ವಿ, ಇಬ್ಬರು 50 ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತಂದರೆ 50 + 50 ಡಿವೈಡೆಡ್ ಬೈ 2 ಮಾಡ್ತಿದ್ವಿ. ಕರೆಕ್ಟ್ ಅಲ್ವಾ? ಸೇಮ್ ಇಲ್ಲೂ ಅದೇ. ಆದರೆ ಇವ್ರದ್ದೊಂದು ಈ ಬಾಯ್ಸ್ದನ್ನೋ ಕ್ಯಾಟಗರಿನೇ ಸಪ್ರೇಟು, ಗರ್ಲ್ಸ್ ಅನ್ನೋ ಕ್ಯಾಟಗರಿನೇ ಸಪ್ರೇಟ್. ಆ ಎರಡೂ ಕ್ಯಾಟಗರಿನ ತಂದು ನಾವು ಒಂದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಇಲ್ಲಿ ಬರ್ತಿತ್ತಲ್ಲ 50 + 50 ಡಿವೈಡ್ ಬೈ 2, ಅದೇ ಥರನೇ 50 + 50 ಡಿವೈಡ್ ಬೈ 2 ಒಂದು ಕ್ಯಾಟಗರಿ, ಇನ್ನೊಂದು ಕ್ಯಾಟಗರಿ 50 + 50 ಡಿವೈಡ್ ಬೈ 2. ಇವೆರಡನ್ನ ಮರ್ಜ್ ಮಾಡ್ತಾ ಇದ್ದೀವಿ ಅಷ್ಟೇ.
ಸರಿನಾ? ಸೊ ಇದೆಲ್ಲ ನೆನ್ಪಿಟ್ಕೊಳ್ಳೋದೇನಿಲ್ಲ, ನ್ಯಾಚುರಲಾಗಿ ಮಾಡ್ಬಿಡ್ಬೋದು. ಸೊ ಇನ್ನೊಂದು ಎಕ್ಸಾಂಪಲ್, ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇವಾಗ ಕ್ಲಾಸ್ 10th ಇದೆ, ಅದರಲ್ಲಿ 3 ಸೆಕ್ಷನ್ಸ್ ಇದೆ ಅಂದ್ಕೊಳ್ಳಿ. ಎ ಸೆಕ್ಷನ್ ಇದೆ, ಬಿ ಸೆಕ್ಷನ್ ಇದೆ, ಸಿ ಸೆಕ್ಷನ್ ಇದೆ. ಎ ಸೆಕ್ಷನ್ ಆ್ಯಾವ್ರೇಜು 60 ಮಾರ್ಕ್ಸು, ಬಿ ಸೆಕ್ಷನ್ ಆ್ಯಾವ್ರೇಜು 75 ಮಾರ್ಕ್ಸು, ಸಿ ಸೆಕ್ಷನ್ ಆ್ಯಾವ್ರೇಜು 80 ಮಾರ್ಕ್ಸು. ಎಷ್ಟು ಜನ ಇದ್ದಾರೆ ಅಂತಂದರೆ, ಎ ಅಲ್ಲಿ 32 ಜನ ಇದ್ದಾರೆ, ಬಿ ಅಲ್ಲಿ 48 ಜನ ಇದ್ದಾರೆ, ಸಿ ಅಲ್ಲಿ 80 ಜನ ಇದ್ದಾರೆ. ಈಗ ಇವು ಟೋಟಲ್ ಆ್ಯಾವ್ರೇಜ್, ವೆಯ್ಟೆಡ್ ಆ್ಯಾವ್ರೇಜ್ ಕೇಳ್ತಾ ಇದ್ದಾರೆ. ಅಂದರೆ ಇದೆಲ್ಲರನ್ನೂ ಇನ್ಕ್ಲೂಡ್ ಮಾಡಿ ಟೋಟಲ್ ಆ್ಯಾವ್ರೇಜ್ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಾರ್ಮಲ್ ಆಗಿ ನಾವು ಮಾಡಿದ್ರೆ ವೆಯ್ಟೆಡ್ ಆ್ಯಾವ್ರೇಜ್ ತಗೊಂಡ್ರೆ ಫಸ್ಟು 60 into 32 ತಗೊಬೇಕು. ಅಂದರೆ ಆ್ಯಾವ್ರೇಜ್ 1 ಇಂಟು ಆ್ಯಾವ್ರೇಜ್ ಇಂಟು ನಂಬರ್ 1 ಪ್ಲಸ್ ಆ್ಯಾವ್ರೇಜ್ 2 ಇಂಟು ನಂಬರ್ 2 ಪ್ಲಸ್ ಆ್ಯಾವ್ರೇಜ್ 3 ಇಂಟು ನಂಬರ್ 3 ಡಿವೈಡೆಡ್ ಬೈ N1 ಪ್ಲಸ್ N2 ಪ್ಲಸ್ N3. ಇದು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಆ್ಯಾವ್ರೇಜ್ 1 ಅಂದರೆ ಎಷ್ಟು, 60 ಇಂಟು ನಂಬರ್ 1 32 ಪ್ಲಸ್ ಆ್ಯಾವ್ರೇಜ್ 2 75 ಇಂಟು 48 ಪ್ಲಸ್ 80 ಇಂಟು 80 ಡಿವೈಡೆಡ್ ಬೈ ನಮಗೆ 32 ಪ್ಲಸ್ 48 ಪ್ಲಸ್ 80. ಸೊ ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ 6 ಈಗ 180 1920 ಪ್ಲಸ್ 75 ಇಂಟು 40 3600 86400. ಟೋಟಲ್ ಐದು ಆ್ಯಡ್ ಮಾಡಿಕೊಂಡ್ರೆ 40 50 70 80 80 160 ಆಗುತ್ತೆ. ಸೊ ಇದು ಆ್ಯಡ್ ಮಾಡಿಕೊಂಡ್ರೆ 6000 ಪ್ಲಸ್ 3000 9000 600 ಪ್ಲಸ್ 400 1000 10000 11920 ಡಿವೈಡೆಡ್ ಬೈ 160 ಆಗುತ್ತೆ. 0 ಕ್ಯಾನ್ಸಲ್ಲು. ಸೊ 4ಇಂದ ಡಿವೈಡ್ ಮಾಡಿಕೊಂಡ್ರೆ 4 4 16 4 2 8 39 ಇರುತ್ತೆ, 4 9 36 32 ಇರುತ್ತೆ, 4 8 32 298 ಡಿವೈಡೆಡ್ ಬೈ 4. 4ಇಂದ ಹೋಗಲ್ಲ, ಯಾಕಂದರೆ 98 4ಇಂದ ಹೋಗಲ್ಲ. 2ಇಂದ ಮಾಡೋಣ. 2 2 ಆಮೇಲೆ ಇದು 2 1 2 2 4 8 2 9 18 149 ಡಿವೈಡ್ ಬೈ 2 ಮಾಡಿದ್ರೆ ನಮಗೆ 74.5 ಬರುತ್ತೆ. ಆದರೆ ನಾನೇನು ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಮಾಡೋ ಬದಲು ನಾವು ಇದನ್ನೇ ಇಲ್ಲಿ ಇನ್ನೊಂದು ಕಾಲಮ್ ರೇಷಿಯೋ ಅಂತ ಹಾಕೊಂಡ್ಬಿಟ್ಟು ಇದನ್ನೇ ರೇಷಿಯೋ ಕನ್ವರ್ಟ್ ಮಾಡ್ಕೊಂಬಿಟ್ರೆ ನಮಗೆ ಆನ್ಸರ್ ಇನ್ನೂ ಬೇಗ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಈ ರೇಷಿಯೋ ಅನ್ನೋ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ನಾವು ಬರೀ ಆವ್ರೇಜಸ್ ಅಲ್ಲ, ಇನ್ನು ಎಷ್ಟೊಂದು ಟಾಪಿಕಲ್ಲಿ ನೀವು ಈ ರೇಷಿಯೋ ಮೆಥಡ್ನ ಯೂಸ್ ಮಾಡ್ಕೊಬೋದು. ಅದು ಮುಂದೆ ಹೋಗ್ತಾ ಹೇಳ್ತೀನಿ. ಸೊ ಇವಾಗ ರೇಷಿಯೋ ಯೂಸ್ ಮಾಡಿಕೊಂಡ್ರೆ ಇವಾಗ ನೋಡಿ, ಇದು ಈ ಮೂರು ನೀವು ಆ್ಯಾವ್ರೇಜ್ ಏನೋ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಾವ್ರೇಜ್ ಅದು ಹಂಗೆ ಇರಲಿ. ನಂಬರ್ ಇದೆಯಲ್ಲ, ಈ ನಂಬರ್ನ ನಾವು ರೇಷಿಯೋ ಕನ್ವರ್ಟ್ ಮಾಡ್ಕೊಂಬಿಟ್ರೆ ಈಗ ಇದೆಲ್ಲ 16ಇಂದ ಡಿವೈಡ್ ಆಗುತ್ತೆ. 16 2 32 16 3 48 ಇಷ್ಟು ಹಾಕ್ಕೊಂಡು ಇದು 16 5 80 ಆಗುತ್ತೆ. ಸೊ ಇವಾಗ ನಾವು ನಂಬರ್ ಬದಲು ರೇಷಿಯೋನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ A1 ಇಂಟು R1 ಪ್ಲಸ್ A2 ಇಂಟು R2 ಪ್ಲಸ್ A3 ಇಂಟು R3 ಡಿವೈಡೆಡ್ ಬೈ R1 ಪ್ಲಸ್ R2 ಪ್ಲಸ್ R3. ಸೊ A1 ಇಂಟು R1 ಅಂತಂದರೆ 60 ಇಂಟು 2 ಪ್ಲಸ್ 75 ಇಂಟು 3 ಪ್ಲಸ್ 8 ಇಂಟು 5 ಡಿವೈಡೆಡ್ ಬೈ ನಮಗೆ 2 ಪ್ಲಸ್ 3 ಪ್ಲಸ್ 5. ಸೊ ಟೋಟಲ್ ಎಷ್ಟಾಗುತ್ತಿದ್ದು 180. ಸೊ ಸಾರಿ, ಇನ್ ಕೇಸ್ ನಿಮಗೆ ಕಾಣಿಸಿಲ್ಲ ಅಂತಂದರೆ A1 R1 A2 R2 A2 R2 A3 R3 ಅಂದರೆ ನಾನು ನಂಬರ್ನ ರೇಷಿಯೋ ತೊಗೊಂಡಿದ್ದೀನಿ, ರೇಷಿಯೋ 2 ಹಾಕ್ಕೊಂಡಿದ್ದೀನಿ. 32 ಇದ್ದಿದ್ದು ರೇಷಿಯೋ 2 ಕನ್ವರ್ಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ನಂಬರ್ ಬದಲು ರೇಷಿಯೋಸ್ ಹಾಕ್ಕೊಂಡಿದ್ದೀವಿ. 60 ಇಂಟು 2 75 ಇಂಟು 3 80 ಇಂಟು 5 2 ಪ್ಲಸ್ 3 ಪ್ಲಸ್ 5 ಕೆಳಗಡೆ ಅಷ್ಟು. ಇವಾಗ ಇದು 60 ಇಂಟು 2 120 ಆಗುತ್ತೆ. 75 ಇಂಟು 3 ನಮಗೆ 225 ಆಗುತ್ತೆ. 8 5 40 400 ಆಗುತ್ತೆ ಡಿವೈಡೆಡ್ ಬೈ 10 ಬರುತ್ತೆ. ಸೊ ಇದು ನಮಗೆ ಆ್ಯಡ್ ಮಾಡಿದ್ರೆ ಟೋಟಲು 745 ಬರುತ್ತೆ ಡಿವೈಡ್ ಬೈ 10. ಮತ್ತು ಸೇಮ್ ನಮಗೆ 74.5 ಬರುತ್ತೆ. ಸೊ ಇದು ಸೇಮ್ ಆನ್ಸರ್ ಆಗುತ್ತೆ. ಆದರೆ ಈ ಕ್ಯಾಲ್ಕುಲೇಷನ್ಸ್ ತುಂಬ ಡಿಫ್ರೆನ್ಸ್ ಇದೆ. ಇದು ನಮಗೆ ಈಸಿ ಆಗುತ್ತೆ. ಸೊ ಟೈಮ್ ಸೇವ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇವಾಗ ಎಕ್ಸಾಂಪಲ್ಸ್ ವಿತ್ ರಿಯಲ್ ಕ್ವಶನ್ಸ್ ಮಾಡೋಣ, ನಿಮ್ಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಸೊ ಫಸ್ಟ್ ಕ್ವಶನ್ನು, 32 kg ಆಫ್ ರೈಸ್ ಕಾಸ್ಟಿಂಗ್ 50 rupees per kg is mixed with 48 kg of rice costing 70 per kg. Find the cost of the mixture.
ಸೊ ಈಗ ಏನು 32 kg ಆಫ್ ರೈಸ್ ಕಾಸ್ಟಿಂಗ್ 50 per kg ಇಸ್ ಮಿಕ್ಸ್ಡ್ ವಿತ್ 48 kg ಆಫ್ ರೈಸ್ ಕಾಸ್ಟಿಂಗ್ 70 ಅಂತೆ. ಈಗ ನಂಬರು ಆವ್ರೇಜ್ ಅಂತ ತಗೊಂಡ್ರೆ 32 kg ರೈಸು 50 rupees per kg ಅಂತೆ, ಮಿಕ್ಸ್ಡ್ ವಿತ್ 48 kg 70 rupees ಅಂತೆ. ಓಕೆನಾ? ಅಥವಾ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಈ ಥರ ಬರ್ಕೊಂಡ್ರಿ, ಯಾಕಂದರೆ ಮುಂಚೆ ಒಂಥರ ಹೇಳಿ ಇವಾಗ ಒಂಥರ ಬರೋದು ನಿಮಗೂ ಕನ್ಫ್ಯೂಸ್ ಆಗುತ್ತೆ. ಆ್ಯಾವ್ರೇಜು 32 kg 50 ಪರ್ ಕೆ ಜಿ. ಎಷ್ಟು ಕೆ ಜಿ? 32 kg. ಇನ್ನೊಂದು ಈಸ್ ಮಿಕ್ಸ್ಡ್ ವಿತ್ 48 kg. ಸೊ ಟೋಟಲ್ ಅದು 70 rupees per kg. ಇಲ್ಲಿ ಎಷ್ಟು ಕೆ ಜಿ ಇದೆ? 48. ಸೊ ಈ ನಂಬರ್ನ ನೀವು ರೇಷಿಯೋ ಕನ್ವರ್ಟ್ ಮಾಡ್ಕೊಂಬಿಡಿ. ಆಗ ರೇಷಿಯೋ ಏನಾಗುತ್ತೆ? 16 2s, ಇದು 16 3s. ಅಂದರೆ ಏನಿಲ್ಲ, ಇವಾಗ ಇದಕ್ಕೆ ಆ್ಯಾವ್ರೇಜ್ ಕಂಡುಹಿಡೀರಿ ಅಂದರೆ ಇದೊಂದಕ್ಕೆ ಆ್ಯಾವ್ರೇಜ್ ಕಂಡುಹಿಡೀರಿ ಅಂದರೆ ಏನು ಮಾಡ್ತಾಯಿದ್ರಿ? ಫಸ್ಟು ಇದೊಂದು ಕ್ಯಾಟಗರಿ ಅಂದ್ಕೊಳ್ಳಿ, ಇದೊಂದು ಕ್ಯಾಟಗರಿ ಅಂದ್ಕೊಳ್ಳಿ, ಇದು 1 ಇದು 2 ಅಂತ ಅಂದ್ಕೊಳ್ಳಿ. ಫಸ್ಟ್ ಇದನ್ನು ಇಂಟು ಮಾಡಿ ನೀವು ಡಿವೈಡ್ ಬೈ 2 ಮಾಡ್ತಾಯಿದ್ರಿ, ಕರೆಕ್ಟ್ ಅಲ್ವಾ ಸರ್? ಡಿವೈಡ್ ಬೈ 2 ಮಾಡಿ ಸರ್, ಇಂಟು ಮಾಡಿ ಡಿವೈಡ್ ಬೈ ನಂಬರಿಂದ ನೀವು ಡಿವೈಡ್ ಮಾಡ್ತಿದ್ರಿ, ಕರೆಕ್ಟ್ ಅಲ್ವಾ? ಮುಂಚೆ ನಾರ್ಮಲಾಗಿ ಆ್ಯಾವ್ರೇಜ್ ಕಂಡುಹಿಡಿಬೇಕಂತಂದರೆ ಒಂದು 50 ಜನ 32 ಜನ ಇದ್ದಾರೆ ಅಂತಂದರೆ ಒಬ್ಬರು 50 ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತಂದರೆ ಅದರ ಆ್ಯಾವ್ರೇಜ್ ಎಷ್ಟು ಅಂತಂದರೆ 32 into 50 ಡಿವೈಡ್ ಬೈ 32 ಮಾಡ್ತಾಯಿದ್ವಿ. ಸೇಮ್ ಅದೇ ಥರ ನಾವು 2 ಕ್ಯಾಟಗರಿನೂ ತೊಗೊತಾ ಇದ್ದೀವಿ. ಸೊ ವೆಯ್ಟೆಡ್ ಆ್ಯಾವ್ರೇಜು A1 R1 ಡಿವೈಡ್ ಪ್ಲಸ್ A2 R2 ಡಿವೈಡೆಡ್ ಬೈ R1 ಪ್ಲಸ್ R2. ಫಾರ್ಮುಲಾ ಹೇಳಲ್ಲ, ಫಾರ್ಮುಲಾ ಜಾಸ್ತಿ ಯೂಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಫಾರ್ಮುಲಾ ಯೂಸ್ ಮಾಡ್ತಿದ್ದೀವಿ ಅಂತ ಕೇಳ್ಬೇಡಿ. ಅದನ್ನೇ ಹೇಳ್ತಿರೋದು, ಆ್ಯಾವ್ರೇಜ್ ನಾವು ಮುಂಚೆ ಕಂಡು ಹಿಡಿತಾ ಇದ್ವಿ, ಅದನ್ನು ಜಸ್ಟು ಫಾರ್ಮುಲಾ ಮುಖಾಂತರ ತೋರಿಸ್ತಾ ಇದ್ದೀನಿ ನಿಮ್ಗೆ ಅಷ್ಟೇ. ಇಲ್ಲಾಂದರೆ ಡೈರೆಕ್ಟಾಗಿ 50 into 32 ಡಿವೈಡ್ ಬೈ 32 ಮಾಡ್ತಾಯಿದ್ವಲ್ಲ, ಸೇಮ್ ಅದೇ ಥರನೇ. ಓಕೆನಾ? ಈಗ ನಾನು ನಂಬರ್ನ ರೇಷಿಯೋ ಕನ್ವರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಅಷ್ಟೇ. ರೇಷಿಯೋ ಏನಾಯಿತು ನನಗೆ ಇವಾಗ ಎ ಎಷ್ಟು ಆ್ಯಾವ್ರೇಜು 50 into ರೇಷಿಯೋ ಎಷ್ಟು 2. ಇದೊಂದು ಕ್ಯಾಟಗರಿ ಈಗ ಆಯಿತಾ, ಡಿವೈಡ್ ಬೈ 2 ಇದೊಂದು ಕ್ಯಾಟಗರಿ ಮಾಡೋದನ್ನ, ಪ್ಲಸ್ A2 ಎಷ್ಟಿದೆ 70 into 3 ಡಿವೈಡ್ ಬೈ 3. ಇವೆರಡನ್ನ ನಾನು ಮರ್ಜ್ ಮಾಡಿದ್ದೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ 50 into 2 100 ಪ್ಲಸ್ 70 into 3 210 ಡಿವೈಡೆಡ್ ಬೈ 5. ಸೊ 100 ಪ್ಲಸ್ 210 310 ಡಿವೈಡೆಡ್ ಬೈ 5. ಸೊ 310 ಡಿವೈಡ್ ಬೈ 5 ಸಡನ್ನಾಗಿ ಗೊತ್ತಾಗಿಲ್ಲ ಅಂತ ಅಂದರೆ ಇದನ್ನು ಇಂಟು 2 ಮಾಡಿಕೊಂಡ್ರೆ 610/10 ಬರುತ್ತೆ. 610/10 620/10 62 ಆಗುತ್ತೆ. ಸೊ ಕಾಸ್ಟ್ ಪ್ರೈಸ್ ಆಫ್ ಮಿಕ್ಸ್ಚರ್ 62. ಇದನ್ನು ಅಲಿಗೇಷನಲ್ಲಿ ಕೂಡ ಮಾಡ್ಬೋದು. ಅಲಿಗೇಷನ್ ಮಿಕ್ಸ್ಚರ್ ಕ್ವಶನ್ಸ್ ಹಿಂಗೆ ಇರ್ತವೆ. ಸೊ ಅದ್ರಲ್ಲಿ ಕೊಟ್ಟಾಗ ಅದ್ರಲ್ಲಿ ಬೇರೆ ಥರ ಇರುತ್ತೆ, ಅವಾಗ ಅದನ್ನು ಕ್ಲೀನಾಗಿ ಹೇಳ್ಕೊಂಡು ಕೊಡ್ತೀನಿ. ಬಟ್ ಈ ಥರ ನಮಗೆ ನಾರ್ಮಲಾಗಿ ಏನೋ ಮಿಕ್ಸ್ಚರ್ ಕೊಟ್ಬಿಟ್ಟು ಅದು ಟೋಟಲ್ ಕಾಸ್ಟ್ ಏನೋ ಕೇಳಿದ್ರೆ ಈ ಥರ ಮಾಡಬೇಕಾಗುತ್ತೆ. ಓಕೆನಾ? ಸೊ ಏನಿಲ್ಲ, ಈಗ 32 kg ಇದೆ, ಅದು 48 kg ಆಗಿದೆ. ಓಕೆನಾ? ಸಾರಿ, 48 kg ಅಕ್ಕಿಗೆ 32 kg ಅಕ್ಕಿನ 48 kg ಅಕ್ಕಿಗೆ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಆದರೆ 32 kg ಅಕ್ಕಿ ಕಾಸ್ಟ್ ಎಷ್ಟಿತ್ತು? 50 ಇತ್ತು. 48ದು 70 ಇತ್ತು. ಓಕೆನಾ? ಸೊ ಇದನ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 80 ಬರುತ್ತೆ. ಇದನ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 120 ಬರುತ್ತೆ. ಇವಾಗ ನೀವು 120 into 80 ಡಿವೈಡ್ ಬೈ 80 ಮಾಡಿದ್ರೆ ನಮಗೆ ಈ ಆನ್ಸರ್ ಬರೋಲ್ಲ. ಸೊ ಅದಕ್ಕೋಸ್ಕರ ನಾವು ಇವ್ರದ್ದೇ ಸಪ್ರೇಟಾಗಿ ತೊಗೊಬೇಕು, ಅದಕ್ಕೋಸ್ಕರ ಈ ಥರ ಮಾಡಿದ್ದು. ಓಕೆನಾ? ಇಲ್ಲಾಂದರೆ ಇದನ್ನು ಟೋಟಲ್ ಮಾಡಿಕೊಂಡ್ರೆ ನಮಗೆ ಬೇರೆ ಆನ್ಸರ್ ತಪ್ಪು ಬರುತ್ತೆ. ಅರ್ಥ ಆಗ್ತಿದ್ದಿಲ್ಲ? ಸೊ ಅದಕ್ಕೋಸ್ಕರ ನಾವು ಸಪ್ರೇಟ್ ಎಂತಕ್ಕೆ ಮಾಡಿದ್ದು ಅಂದ್ಬಿಟ್ಟು ನೀವು ವಿತ್ ಎಕ್ಸಾಂಪಲ್ ತೋರಿಸಿದ್ದು. ನೀವು ಇದಕ್ಕೆ ಆ್ಯಾವ್ರೇಜನ್ನ ಕಂಡುಹಿಡಿಯೋಕೆ ನೋಡಿ ಎಷ್ಟು ಬರುತ್ತೆ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ನೋಡಿ. ಈಗ ನೆಕ್ಸ್ಟ್ ಕ್ವಶನು. ಸೊ ಇನ್ನೊಂದು ಕ್ವಶನ್ ತಗೊಳ್ಳಿ. ವಿರಾಟ್ ಕೊಹ್ಲಿ ಸ್ಕೋರ್ಡ್ ಅಟ್ ಎ average of 30 runs in first 25 matches. He scored at an average of 70 runs in his next 75 matches. Find his overall ಆ್ಯಾವ್ರೇಜ್. ಇನ್ನೊಂದು ವೆಯ್ಟೆಡ್ ಆ್ಯಾವ್ರೇಜಲ್ಲಿ ನೀವು ತಿಳ್ಕೊಬೇಕಿರೋದು ಏನು ಅಂತಂದರೆ, ಇಲ್ಲಿ ಆಲ್ರೆಡಿ ಅವರು ನಮಗೆ ಕೊಡ್ತಾ ಇರೋದು ಆಲ್ರೆಡಿ ಆ್ಯಾವ್ರೇಜ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಆ್ಯಾವ್ರೇಜ್ ಅಂದರೆ ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್. ಆ ಸಮ್ ಆಫ್ ಅಬ್ಸರ್ವೇಷನ್ ಅನ್ನೋ ಆ್ಯಾವ್ರೇಜ್ ನಾವು ಆಲ್ರೆಡಿ ಆನ್ಸರ್ ಬರುತ್ತಲ್ಲ ನಮಗೆ ಆ್ಯಾವ್ರೇಜ್ ಮಾಡಿದಾಗ, ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅದು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ.
ಅರ್ಥ ಆಗ್ತಿದೆಯಲ್ವಾ? ಸೊ 2 ಆ್ಯಾವ್ರೇಜ್ ಕೊಟ್ಟು ಅದನ್ನ ಟೋಟಲ್ ಅವೆರಡನ್ನ ಕಂಬೈನ್ ಮಾಡಿದ್ರೆ ಏನು ಆ್ಯಾವ್ರೇಜ್ ಬರುತ್ತೆ ಅಂತ ಕೇಳ್ತಿರೋದು. ಈಗ ಒಂದು ಕ್ಲಾರಿಟಿ ಬಂತಾ? ಈಗ ಏನು ಕೇಳ್ತಿದ್ರೆ ಆ್ಯಾವ್ರೇಜು ನಾವು ನಂಬರ್ ಹಾಕೋಣ. ಆ್ಯಾವ್ರೇಜ್ ವಿರಾಟ್ ಕೊಹ್ಲಿ ಸ್ಕೋರ್ಡ್ ಅಟ್ ಆ್ಯಾವ್ರೇಜ್ ಆಫ್ 30 ರನ್ಸು. ಎಷ್ಟು ಮ್ಯಾಚಲ್ಲಿ? ಫಸ್ಟು 25 ಮ್ಯಾಚಲ್ಲಿ. ಅದಾದಮೇಲೆ ವಿರಾಟ್ ಕೊಹ್ಲಿ ಸ್ಕೋರ್ಡ್ ಅಟ್ ಆನ್ ಆ್ಯಾವ್ರೇಜ್ ಆಫ್ 70 ರನ್ಸ್ ಪರ್ ಮ್ಯಾಚು. ಇನ್ನು ಎಷ್ಟು ಮ್ಯಾಚಲ್ಲಿ? 75 ಮ್ಯಾಚಸ್ಸಲ್ಲಿ. ಸೊ ಇದು 25 ಇದೆ. ಸೊ ಇದನ್ನು ರೇಷಿಯೋ ಕನ್ವರ್ಟ್ ಮಾಡಿಕೊಂಡ್ರೆ 25 1 25 3 1:3 ರೇಷಿಯೋದಲ್ಲಿ ಆಡಿರ್ತಾರೆ. ಸೊ ಇವಾಗ A1 ಡಿವೈಡೆಡ್ ಬೈ ಪ್ಲಸ್ A2 ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2. A1 ಎಷ್ಟು? 30 ಇಂಟು 1 ಪ್ಲಸ್ 70 ಇಂಟು 3 ಡಿವೈಡೆಡ್ ಬೈ 1 ಪ್ಲಸ್ 3. 30 1 30, 70 ಇಂಟು 3 210 ಡಿವೈಡೆಡ್ ಬೈ 4, 240 ಡಿವೈಡೆಡ್ ಬೈ 4. ಇದು 60 ರನ್ಸ್ ಬರುತ್ತೆ. ಅಂದರೆ ವೇಟೆಡ್ ಆ್ಯಾವ್ರೇಜು, ಓವರಾಲ್ ಆ್ಯಾವ್ರೇಜು ಪ್ರತಿ ಮ್ಯಾಚ್ಗೆ 60 ರನ್ಸ್ ಥರ ಬರುತ್ತೆ. ಅಂದರೆ ಒಂದು ಆ್ಯಾವ್ರೇಜ್ ಸಪ್ರೇಟಾಗಿ ಕೊಟ್ಟಿದ್ದಾರೆ, ಇನ್ನೊಂದು ಆ್ಯಾವ್ರೇಜ್ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಅವೆರಡನ್ನ ಕಂಬೈನ್ ಮಾಡಿದ್ರೆ ಏನು ಆ್ಯಾವ್ರೇಜ್ ಅಂತ ಕೇಳಿದರೆ 60 ರನ್ಸ್. ಅದೇ ಕೇಸ್ ನಮಗೆ ಈ ಇನ್ನೊಂದು ಇವಾಗ 75 ಮ್ಯಾಚಸ್ಗೆ 70 ರನ್ಸ್ ಕೊಟ್ಟಿದ್ದಾರಲ್ವ, ಅದ್ರ ಜೊತೆಗೆ ಇನ್ನೊಂದಷ್ಟು ಮ್ಯಾಚಸ್ ಕೊಟ್ಟಿದೆ. ಅಂದರೆ ಇನ್ನು ಮೂರನೇದು 50 ರನ್ಸ್ ಆ್ಯಾವ್ರೇಜ್ ಇನ್ನು ನೆಕ್ಸ್ಟ್ 100 ಮ್ಯಾಚಸ್ ಅಂತ ಏನಾದ್ರು ಕೊಟ್ಟಿದ್ರು. 3 ಇತ್ತು, 2 ಬದಲು 3 ಆ್ಯಾವ್ರೇಜ್ ಕೊಟ್ಟಿದ್ರು. ಮತ್ತು ಸೇಮ್ ಅದೇ ಥರ ನೆಕ್ಸ್ಟ್ 100 ಮ್ಯಾಚಸ್ಸಲ್ಲ ಅಂದರೆ ಆ್ಯಾವ್ರೇಜ್ ಎಷ್ಟಿತ್ತು? 50. ಎಷ್ಟು ಮ್ಯಾಚಸ್ಸಲ್ಲಿ? 100. ಸೇಮ್ ಮತ್ತೆ ಅದೇ ಥರ ಇದಕ್ಕೂ ರೇಷಿಯೋ ತೊಗೊಳ್ಳಿ. 25 ಇಂಟು 4 ಆಗುತ್ತೆ. ಅವಾಗ 30 ಇಂಟು 1 ಪ್ಲಸ್ 70 ಇಂಟು 3 ಪ್ಲಸ್ 50 ಇಂಟು 4 ಡಿವೈಡೆಡ್ ಬೈ 1 ಪ್ಲಸ್ 3 ಪ್ಲಸ್ 4. 30 1 30, 73 210, 54 200 ಡಿವೈಡೆಡ್ ಬೈ 4 5 6 7 8. ಸೊ ಇದು 200 400 430 440 ಡಿವೈಡೆಡ್ ಬೈ 8. 440 ಅಂದರೆ 8 5 40, 40 ಮಿಕ್ಕಿರುತ್ತೆ, 8 5 40, 55 ರನ್ಸ್. ಅರ್ಥ ಆಗ್ತಿದೆ ಅಲ್ವಾ? ಸಿಂಪಲ್ ಅಲ್ವಾ? ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಇವಾಗ ನಮಗೆ ಆ್ಯಾವ್ರೇಜಲ್ಲಿ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ಸ್ ಆಫ್ ಸಮ್ ಕೇಳ್ತಾರೆ. ಅಂದರೆ ನಮಗೆ ಕ್ವಶ್ನಲ್ಲಿ ಈಚ್ ಅನ್ನೋ ವರ್ಡ್ ಕೊಟ್ಟಿರ್ತಾರೆ. ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ ಇಂಟ್ರಡಕ್ಷನ್ ವೀಡಲ್ಲಿ ಈಚ್ ಅಂದರೆ ಆ್ಯಾವ್ರೇಜ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಅಂತ. ಸೊ ಇವಾಗ ಕ್ವಶನ್ ಹೆಂಗಿರುತ್ತೆ ಅಂತಂದರೆ, ಇವಾಗ ನೋಡಿ, ಕ್ವಶನ್ ಲೆಂತಿಯಾಗಿರುತ್ತೆ, ನಾರ್ಮಲಾಗೇ ಇರುತ್ತೆ ಕ್ವಶನು. ನಾವು ಅದಕ್ಕೇನೋ ತುಂಬ ಕಷ್ಟಪಟ್ಟು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಕ್ವಶನಲ್ಲೇ ಜಸ್ಟ್ ಒಂದು ಸ್ವಲ್ಪ ಪ್ಲಸ್ ಮಾಡೋದು ಅಥವಾ ಸಬ್ಟ್ರಾಕ್ಟ್ ಮಾಡೋದು, ಡಿವಿಷನ್ ಮಾಡೋದು, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅಲ್ಲೇ ಆನ್ಸರ್ ಬಂದ್ಬಿಡುತ್ತೆ. ಅಂದರೆ ಈಗ ನೋಡಿ ಕ್ವಶನು, ದೇರ್ ಆರ್ 34 ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. 34 ಜನ ಇದ್ದಾರಂತೆ ಕ್ಲಾಸಲ್ಲಿ. ದಿ ಆವ್ರೇಜ್ ಸ್ಕೋರ್ ಆಫ್ ದೆಮ್ ಇನ್ ಎನ್ ಎಕ್ಸಾಮ್ ಈಸ್ 74 marks, or the average score 74 marks. If each students scored 3 marks more in their next exam, find a new average. ಏನು ಕೊಟ್ಟಿದ್ದಾರೆ? 34 ಜನ ಸ್ಟೂಡೆಂಟ್ಸ್ ಇದ್ದಾರಂತೆ. ಅವ್ರದ್ದು 34 ಜನ ಸ್ಟೂಡೆಂಟ್ಸ್ ಒಂದು ಕ್ಲಾಸಲ್ಲಿ ಇದ್ದಾರೆ. ಅವ್ರದ್ದು ಆ್ಯಾವ್ರೇಜು ಒಂದು ಎಕ್ಸಾಮಲ್ಲಿ ಆ್ಯಾವ್ರೇಜು 74 ಮಾರ್ಕ್ಸ್ ಅಂತೆ. ನೆಕ್ಸ್ಟ್ ಎಕ್ಸಾಮಲ್ಲಿ 3 ಮಾರ್ಕ್ಸ್ ಜಾಸ್ತಿ ಆದರೆ ನ್ಯೂ ಆ್ಯಾವ್ರೇಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಟೋಟಲ್ ಸ್ಕೋರ್ ಅಂತ ನೋಡಿಕೊಂಡ್ರೆ ಟೋಟಲ್ ಸ್ಕೋರ್ ತಿಳ್ಕೊಬೇಕಲ್ವ. ಈಗ ನಾರ್ಮಲಾಗಿ ಇದನ್ನ ಮಾಡಿದ್ರೆ ಕನ್ವೆನ್ಷನಲ್ ವೇಯಲ್ಲಿ ಈಗ ಎಷ್ಟು ಜನ ಇದ್ದಾರೆ? 34 ಜನ ಇದ್ದಾರೆ ಇಂಟು 74. ಪ್ರತಿಯೊಬ್ಬರು 74 ಮಾರ್ಕ್ಸ್ ತೆಗೆದಿಲ್ವಾ? ಸೊ ಎಷ್ಟು ಬರುತ್ತೆ? 74 ಇಂಟು 30 210 16 2516 ಇದು. ನೆಕ್ಸ್ಟ್ ಎಕ್ಸಾಮಲ್ಲಿ 34 ಜನನು 3 ಮಾರ್ಕ್ಸ್ ಜಾಸ್ತಿ ತೆಗೆದಿದ್ದಾರಂತೆ. ಸೊ ಇದೆಷ್ಟಾಯಿತು? 102. ಸೊ ಟೋಟಲ್ ಎಷ್ಟು? 2618. ಇದು ನ್ಯೂ ಎಕ್ಸಾಮಲ್ಲಿ ತೆಗೆದಿರೋ ಆ್ಯಾವ್ರೇಜ್. ಸರಿ, ತೆಗೆದಿರೋ ಟೋಟಲ್ ಮಾರ್ಕ್ಸು. ಆ್ಯಾವ್ರೇಜ್ ಬೇಕು ಅಂತಂದರೆ 2618 ಡಿವೈಡೆಡ್ ಬೈ 34 ಮೆಂಬರ್ಸ್ ಎಷ್ಟು ಬರುತ್ತೆ ನಮಗೆ?
ಸೊ ಇದನ್ನು ನಾವು 2 ಇಂದ ಇದು ಮಾಡೋಣ. 2 1s 2, 2 7s 14, 2 1s 2, 2 3s 6, 0 ಬರ್ಕೊಂಡು 2 9s 18 ಆಗುತ್ತೆ. ಸೊ ಇದು ನಮಗೆ ಪ್ರೈಮ್ ನಂಬರ್ ಯಾವುದಿಂದನೂ ಡಿವೈಡ್ ಆಗಲ್ಲ. ಸೊ ಡೈರೆಕ್ಟ್ 17ಇಂದ ಡಿವೈಡ್ ಮಾಡಬೇಕಾಗುತ್ತೆ. ಸೊ 17 6 ಏನಾಗುತ್ತೆ, 17 7s 17 + 24, 70 7 7s 49, 119 ಬರುತ್ತೆ. ಸೊ 17 7s ಆಮೇಲೆ 49 ಉಳಿದಿರುತ್ತೆ. 17 7s ಮತ್ತೆ 17 7s 119 ಆಗಿರುತ್ತೆ. ಸೊ ಟೋಟಲ್ ನಮಗೆ 77 ಬರುತ್ತೆ. ಸೊ ಇವೆಲ್ಲ ಮಾಡೋ ಬದಲು ನಾವು ಆ್ಯಾವ್ರೇಜ್ ಅಂದರೆ ಈಚ್ ಅಂತ ಕಲ್ತಿದ್ವಿ, ಕರೆಕ್ಟ್ ಅಲ್ವಾ? ಈಗ ಕ್ವಶನ್ ನೋಡಿ ಕ್ಲೀನಾಗೆ. ದೇರ್ ಆರ್ 34 ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್. 34 ಜನ ಇದ್ದಾರೆ. ಆ್ಯಾವ್ರೇಜ್ ಸ್ಕೋರ್ ಆಫ್ ದಮ್ ಇನ್ ಎನ್ ಎಕ್ಸಾಮ್ ಈಸ್ 74 ಮಾರ್ಕ್ಸ್. 74 ಮಾರ್ಕ್ಸ್ ಆ್ಯಾವ್ರೇಜ್. ಇಫ್ ಈಚ್ ಇಲ್ಲ ಕೊಟ್ಟಿದ್ದಾರೆ, ಇಫ್ ಈಚ್ ಸ್ಟೂಡೆಂಟ್ ಸ್ಕೋರ್ 3 ಮಾರ್ಕ್ಸ್ ಮೋರ್. ಪ್ರತಿಯೊಬ್ಬ ಸ್ಟೂಡೆಂಟು 34 ಜನನೂ 3 ಮಾರ್ಕ್ಸ್ ಜಾಸ್ತಿ ತೆಗೆದಿದ್ದಾರೆ ಅಂತ ಅಂದರೆ ಈ ಆ್ಯಾವ್ರೇಜು 77 ಆಗುತ್ತೆ ತಾನೆ, ಕರೆಕ್ಟ್ ಅಲ್ವಾ? ಪ್ರತಿಯೊಬ್ಬರು 3 ಮಾರ್ಕ್ಸ್ ಜಾಸ್ತಿ ತೆಗೆದಿದ್ದಾರೆ ಅಂತ ಅಂದರೆ ಆ್ಯಾವ್ರೇಜ್ 3 ಬೆಳೆಯುತ್ತೆ ತಾನೆ, ಕರೆಕ್ಟ್ ಅಲ್ವಾ? ಸೊ 77 ಆಗುತ್ತೆ ತಾನೆ. ಅದೇ ಇನ್ ಕೇಸು ಇವಾಗ ಈಚ್ ಸ್ಟೂಡೆಂಟ್ಸ್ ಸ್ಕೋರ್ಡ್ 3 ಮಾರ್ಕ್ಸ್ ಲೆಸ್ ಅಂತ ಕೊಟ್ಟಿದ್ರೆ 74 - 3 ಮಾಡಿದ್ರೆ 71 ಬರುತ್ತೆ. ಅದೇ ಈಗ ಈಚ್ ಸ್ಟೂಡೆಂಟ್ ಸ್ಕೋರ್ಡ್ 2 times ಮೋರ್ ದೆನ್ ದಿ ಇನಿಷಿಯಲ್ ನಂಬರ್ ಅಂತಂದರೆ ಇಂಟು 74 × 2 ಮಾಡಬೇಕಾಗುತ್ತೆ. ಅದೇ 2 times ಡಿವೈಡೆಡ್ ಬೈ ಇನಿಷಿಯಲ್ ನಂಬರ್ ಅಂತ ಕೊಟ್ಟಿದ್ರೆ ಡಿವೈಡ್ ಬೈ 2 ಮಾಡಬೇಕಾಗುತ್ತೆ. ಸಿಂಪಲ್. ಸೊ ನಮಗೆ ಕ್ವಶನ್ಸು ಕೆಲವೊಂದು ಸಲ ತುಂಬ ಈಸಿಯಾಗಿ ಕೊಟ್ಟಿರ್ತಾರೆ. ಇದಕ್ಕೆ ನಮ್ಗೆ ಅದು ಹೆಂಗೆ ಮಾಡೋದು ಗೊತ್ತಿಲ್ಲದೆ ಇಷ್ಟೆಲ್ಲ ಮಾಡ್ಕೊಳ್ಳೋಕೆ 1 ನಿಮಿಷ ಆಗುತ್ತೆ. ಇವಾಗ ಕ್ವಶನ್ ನೋಡಿದ ತಕ್ಷಣ ನಮಗೆ ಗೊತ್ತಿದೆ 3 ಅಂತ ಆನ್ಸರ್ ಬಂದರೆ 77 ಅಂತ ಆನ್ಸರ್ ಬಂದಿದೆ ನಮಗೆ ಜಸ್ಟ್ 5 seconds ಅಷ್ಟೆ. ಅರ್ಥ ಆಗ್ತಿದೆಯಾ? ಸೊ ಇನ್ನೊಂದು ಕ್ವಶನ್ ಮಾಡೋಣ, ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಇನ್ನೊಂದು ಕ್ವಶನು, ದಿ ಆವ್ರೇಜ್ ಆಫ್ 28 numbers ಈಸ್ 25. 25 ನಂಬರ್ ಆವ್ರೇಜ್ 28 ನಂಬರ್ ಆವ್ರೇಜ್ 25 ಅಂತೆ. ಇಫ್ ಈಚ್ ನಂಬರ್ ಈಸ್ ಮಲ್ಟಿಪ್ಲೈಡ್ by 3, find the new average. ಸೊ ಒಂದೇ ಒಂದು ಲೈನಲ್ಲಿ ಆನ್ಸರ್ ಮಾಡ್ಬೋಣ. ಸೊ ದ ಆವ್ರೇಜ್ ಆಫ್ 28 numbers ಆವ್ರೇಜು 25 ಅಂತೆ. ಇಫ್ ಈಚ್ ಅಂತ ಕೊಡಿ. ಇಫ್ ಈಚ್ ನಂಬರ್ ಇಸ್ ಮಲ್ಟಿಪ್ಲೈಡ್ ಬೈ 3 times, ಫೈಂಡ್ ದ ನ್ಯೂ ಆವ್ರೇಜ್. ಈಚ್ ನಂಬರ್ ಮಲ್ಟಿಪ್ಲೈಡ್ ಬೈ 3 numbers ಅಂತ ಅಂದರೆ ಇಂಟು 3. ಸೊ ಟೋಟಲ್ ನ್ಯೂ ಆವ್ರೇಜ್ 75 ಬರುತ್ತೆ. ಮುಗೀತಂದ್ಲು ಆನ್ಸರ್ ನಮ್ಮದು. ಅರ್ಥ ಆಗ್ತಿದೆಯಲ್ವಾ? ಸೊ ಈ ನಂಬರ್ ನಮ್ಗೆ ಅವ್ರು ಎಷ್ಟಾದ್ರು ಕೊಡಲಿ, ಇದು 1000 ಆದರೂ ಕೊಡಲಿ, 2000 ಆದರೂ ಕೊಡಲಿ, 100 ಆದರೂ ಕೊಡಲಿ, 1 ಆದರೂ ಕೊಡಲಿ, 10 ಆದರೂ ಕೊಡಲಿ, ಇದಕ್ಕೆ ನಮಗೆ ತಲೆ ಕೆಡಿಸ್ಕೊಳ್ಳೋಂಗೆ ಇಲ್ಲ. ಇಷ್ಟು ಜನದ ಆ್ಯಾವ್ರೇಜು 25 ನಂಬರು. ಇವಾಗ ಈ ಪ್ರತಿಯೊಬ್ರಿಗೂ ಮುಂಚೆ ಇದ್ದಿದ್ದು ಆ್ಯಾವ್ರೇಜಲ್ಲಿ 3 times ಮಲ್ಟಿಪ್ಲೈ ಆಗಿದೆ ಅಂತ ಅಂದರೆ ಹೊಸ ಆ್ಯಾವ್ರೇಜ್ ಏನು ಬರುತ್ತೆ? 75. ಮುಗೀತಲ್ವ ನಮ್ಮ ಆನ್ಸರ್. ಸೊ ಇದೇ ಕ್ವಶನ್ಗೆ ದಿ ಆವ್ರೇಜ್ ಆಫ್ 28 numbers ಈಸ್ 25. ಈಚ್ ನಂಬರ್ ಈಸ್ ಬಿಕಮ್ ಲೆಸ್ ಬೈ 3 ಅಂತ ಕೊಟ್ಟಿದ್ರೆ ಅವಾಗ ಏನು ಮಾಡ್ತಾಯಿದ್ರಿ? ಏನಿಲ್ಲ, ಮತ್ತೆ 25 - 3 ನಮಗೆ 22 ಆಗೋದು. ಅದೇ ಇಲ್ಲಿ ಈಸ್ ಲೆಸ್ ಬೈ 3 ಬದಲು ಲೆಸ್ ಟು 20 ಅಂತ ಕೊಟ್ಟಿದ್ರೆ ಅವಾಗೇನಾಗ್ತಿತ್ತು? ನಮಗೆ 25 ಇರೋದು 20 ಆಗಿದೆ ಅಂತೆ. ಡೈರೆಕ್ಟಾಗಿ ಆನ್ಸರ್ನೇ 20 ಅಂತ ನಾವು ಬರೆಯಬಹುದಾಯಿತು. ಲೆಸ್ ಬೈ 20 ಅಂತ ಕೊಟ್ಟಿದ್ರೆ ಎಷ್ಟು ಲೆಸ್ ಆಗಿದೆ ಅಂತಂದರೆ ನಾವು ಡೈರೆಕ್ಟಾಗಿ 5 ಅಂತ ಆಗ್ತಾಯಿದ್ವಿ. ಅರ್ಥ ಆಗ್ತಿದೆ ಅಲ್ವಾ? ಓಕೆ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ.
ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.